ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಕ್ರಿಕೆಟ್ರಿಕ್ಸ್. ನಾನು ನಿಮ್ಮ ವಿಜಯ್ ಸಿಂಹ. ಎಂಥ ಒಂದು ಹರ್ಷೋದ್ಗಾರ, ಎಂಥ ಒಂದು ಖುಷಿ. ಇಂಥ ಒಂದು ಖುಷಿಗೋಸ್ಕರ ನಾವು ಇಷ್ಟು ವರ್ಷ ವೆಯ್ಟ್ ಮಾಡ್ತಾ ಇದ್ದಿದ್ದು. ಅಂಥ ಒಂದು ಖುಷಿ, ಸಂಭ್ರಮ ಪ್ರತಿಯೊಂದು ಬಂದಿದೆ. ದೇವರೇ ನಿಜವಾಗ್ಲೂ ಕರುಣೆ ತೋರಿಸಿದೆಯಪ್ಪ 18 ವರ್ಷಗಳ ನಂತರ. ಅದಕ್ಕೆ ನಾವು ದೇವರಿಗೆ ಯಾವಾಗಲೂ ಚಿರಋಣಿಯಾಗಿರೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮಹಾಭಾರತ ಯುದ್ಧ 18 ದಿನ ಆಗುತ್ತೆ. ಅದಾದ್ಮೇಲಿಂದ 18 ಅಕ್ಷೋಹಿಣಿ ಸಂಗೀತ ಜೊತೆ ಯುದ್ಧ ಮಾಡ್ತಾರೆ. ಅದಾದ್ಮೇಲಿಂದ ನಮ್ಮ ಕಿಂಗ್ ಕೊಹ್ಲಿ ಜರ್ಸಿ ನಂಬರ್ 18. ಅದಾದ್ಮೇಲಿಂದ ಈ ಸೀಸನ್ 18. ಮ್ಯಾಚ್ ನಡೆದಿದ್ದು ಜೂನ್ 3, 2025. 3+6 9, 2025 ಎಲ್ಲ ಕೂಡಿದ್ರೆ 9, 9 + 9 18. ಎಲ್ಲನೂ ಕೂಡ್ಕೊಂಬಂತು. ಗ್ರಹಗತಿ, ನ್ಯೂಮರಾಲಜಿ, ಆಸ್ಟ್ರಾಲಜಿ ಪ್ರತಿಯೊಂದು ಕೂಡ್ಕೊಂಬಂತು ಆರ್ ಸಿ ಬಿ ವಿಕ್ಟ್ರಿಗೆ. ಬೇರೆ ಯಾವುದೇ ಫ್ರಾಂಚೈಸಿ ಗೆದ್ದಾಗ ಆ ಫ್ರಾಂಚೈಸಿಯವ್ರು ಖುಷಿ ಪಡ್ತಾರೆ, ಬಟ್ ಆರ್ ಸಿ ಬಿ ಅವ್ರು ಗೆದ್ದಾಗ ಮಾತ್ರ ಇಡೀ ಪ್ರಪಂಚನೇ ಖುಷಿ ಪಡುತ್ತೆ. ಅದು ಆರ್ ಸಿ ಬಿ ಗತ್ತು ಅಂತ ಹೇಳೋಕ್ಕೆ ಹೆಮ್ಮೆಯಿಂದ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಇಷ್ಟು ದಿನ ಏನೇನೆಲ್ಲ ಫೇಸ್ ಮಾಡಿದ್ವಿ ರೀ ನಾವು. ಎಂಥ ಅವಮಾನ, ಈ ಸಲ ಕಪ್ಪು, ಲಾಲಿಪಪ್ಪು, ಏನೇನೆಲ್ಲ ಟ್ರಾಲು, ಹ್ಯುಮ್ಯಾನಿಟಿ ಸೇವ್ ಮಾಡಿಬಿಡಿ, ಅದು ಇದು ಏನೇನೆಲ್ಲ ಮಾಡಿದ್ರು. ಪ್ರತಿಯೊಂದಕ್ಕೂ ನಾವು ಸುಮ್ಮನೆ ಇದ್ವಿ. 17 ವರ್ಷದಿಂದ ಅವಮಾನಗಳು ಸಹಿಸ್ಕೊಂಬಂದ್ವಿ, ಟ್ರಾಲ್ಗಳನ್ನ ಸಹಿಸ್ಕೊಂಬಂದ್ವಿ. ಈ ಸಲ ಕಪ್ಪು, ಲಾಲಿಪಪ್ಪು ಬೇಜಾರಾಗಿ ಹೋಗ್ತಾಯಿತ್ತು, ತುಂಬ ಬೇಜಾರಾಗ್ತಾಯಿತ್ತು. ಎಲ್ಲದಕ್ಕೂ ಸಿಪ್ ಮಾಡ್ಕೊಂಡಿದ್ವಿ. ಎಷ್ಟು ಹೇಟ್ರೆಡ್ಡು ಒಂದು ಟೀಮ್ ಮೇಲೆ, ಅಷ್ಟು ಹೇಟ್ರೆಡ್ಡು. ಬಟ್ ಆ ಹೇಟ್ರೆಡ್ಗೆ ಎಲ್ಲದಕ್ಕೂ ಒಂದು ಇವತ್ತು ಅಂತ್ಯ ಹಾಡಿದ್ದಾರೆ ನಮ್ಮ ಆರ್ ಸಿ ಬಿ ತಂಡದ ಪ್ರತಿಯೊಬ್ಬ ಪ್ಲೇಯರ್ ಕೂಡ. ರಜತ್ ಪತಿದಾರ್ ಎಂಥ ಒಂದು ಒಳ್ಳೆ ಕ್ಯಾಪ್ಟನ್ಸಿ, ಕಿಂಗ್ ಕೊಹ್ಲಿ ಎಂಥ ಒಂದು ಆ್ಯಂಕರಿಂಗ್ ನಾಕು, ಮಯಾಂಕ್ ಅಗರ್ವಾಲ್ ದೇವದತ್ ಪಡಿಕಲ್ನ ರೀಪ್ಲೇಸ್ ಮಾಡ್ಕೊಂಬಂದಿದ್ದು ಎಂಥ ಒಂದು ಒಳ್ಳೆ ಆ್ಯಂಕರಿಂಗ್ ನಾಕು, ಫಿಲ್ ಸಾಲ್ಟು ಎಂಥ ಒಂದು ಬ್ಲಿಸ್ಟ್ರಿಂಗ್ ನಾಕು. ಪ್ರತಿಯೊಬ್ಬರದು. ಲಿವಿಂಗ್ ಸ್ಟೋನು ಥ್ರೂಔಟ್ ದ ಸೀಸನ್ ಆಡಿಲ್ಲ, ಬಟ್ ಇವತ್ತು ಆಡ್ತಾರೆ. 15 ಬಾಲ್ಗೆ 24 ರನ್ನು, ಒಳ್ಳೆ ಕಾಂಟ್ರಿಬ್ಯೂಷನ್. ಅಂಥ ಸಮಯದಲ್ಲಿ ಟಿಮ್ ಡೇವಿಡ್ ಜಾಗನ ತುಂಬ ಚೆನ್ನಾಗಿ ತುಂಬಿದ್ರು. ಅದಾದಮೇಲೆ ರೊಮ್ಯಾರಿಯೋ ಶೆಪರ್ಡು ಅವ್ರ ಬ್ಯಾಟಿಂದನೂ ಒಂದು ಇನ್ಫ್ಯಾಕ್ಟ್ 6 ಬಂತು. ಸೊ ರೊಮ್ಯಾರಿಯೋ ಶೆಪರ್ಡ್ ಕೂಡ ಡಿಸಪಾಯಿಂಟ್ ಮಾಡಲಿಲ್ಲ. ಬೌಲಿಂಗಲ್ಲಿ ಬಂದು ಶ್ರೇಯಸ್ ಅವರು ವಿಕೆಟ್ ತೆಗಿತಾರೆ. ಸೊ ರೊಮ್ಯಾರಿಯೋ ಶೆಪರ್ಡು ಅಷ್ಟೇ 9 ಬಾಲ್ಗೆ 17 ರನ್ ಹೊಡಿತಾರೆ. ಅಷ್ಟೇ ಬೇಕಾಗಿತ್ತು. 190 ಆಗುತ್ತೆ. 190 ಆದಾಗ ಪ್ರತಿಯೊಬ್ಬರು ಸ್ವಲ್ಪ ಗಾಬರಿ ಆಗಿರ್ತೀವಿ ನಾವೆಲ್ಲರೂ. ಏನು ಗುರು 190 ಸಾಕಾ ಅಂತ. ಜೇಮಿಸನ್ ಬೇರೆ ಮಿಡ್ ಮ್ಯಾಚಲ್ಲಿ ಅವ್ರು 15 to 20 ರನ್ ಶಾರ್ಟ್ ಇದ್ದಾರೆ ಅಂತ ಬೇರೆ ಹೇಳ್ತಾರೆ. ಅವಾಗ ಇನ್ನೂ ಎದೆ ಡವ ಜಾಸ್ತಿ ಆಗುತ್ತೆ. ಮ್ಯಾಚ್ಗಿಂತ ಮುಂಚೆ ನಾನು ಇನ್ಫ್ಯಾಕ್ಟು 3 ದೇವಸ್ಥಾನಕ್ಕೆ ಹೋಗ್ತೀನಿ. ಫಸ್ಟು ಗಣೇಶ, ನೆಕ್ಸ್ಟು ಶಿವ, ಅದಾದಮೇಲೆ ನೆಕ್ಸ್ಟು ಅಮ್ಮನವರು. 3 ದೇವಸ್ಥಾನಕ್ಕೂ ಹೋಗ್ಬಿಟ್ಟು ಬರ್ತೀನಿ. ಸೊ ಪ್ರತಿಯೊಬ್ಬರು ದೇವರು, 333 ಕೋಟಿ ದೇವತೆಗಳು ಏನೇನಿದ್ದಾರೆ ಪ್ರತಿಯೊಬ್ಬರೂ ಕರುಣೆ ತೋರಿಸ್ಬಿಟ್ರು. 3 ದೇವಸ್ಥಾನದಲ್ಲೂ ಅರ್ಚನೆ ಮಾಡಿಸ್ತೀನಿ. ಆರ್ ಸಿ ಬಿ ಗೆಲ್ಲಿ ಅಂತ ಪುರೋಹಿತರಿಗೆ ಹೇಳ್ತೀನಿ, ಅರ್ಚಕರಿಗೆ ಹೇಳ್ತೀನಿ, ದಯವಿಟ್ಟು ಬೇಡ್ಕೊಳ್ಳಿ, ಹಾಗೆ ಪೂಜೆ ಮಾಡಿ ಅಂತ. ಪೂಜೆ ಮಾಡಿಸಿದ್ದಕ್ಕೂ ಸಾರ್ಥಕತೆ ಇದೆಯಪ್ಪ. ಅರ್ಚನೆ ತಟ್ಟೆ ಮೇಲೆ ನನ್ನ ಕೈ ಇಟ್ಟಾಗೂ ನನ್ನ ಕೈ ನಡುಗ್ತಾ ಇದೆ. ಅಂಥ ಒಂದು ಭಯ, ತವಕ, ಅವಮಾನ ಎಲ್ಲನೂ ಆಗ್ಬಿಟ್ಟಿದೆಯಲ್ಲ. ಸೊ ಅದೆಲ್ಲ ನಮಗೆ ಅಂಥ ಒಂದು ತವಕ ಜಾಸ್ತಿ ಮಾಡಿಬಿಟ್ಟಿದೆ. ಅಷ್ಟು ಎದೆಲ್ಲ ಡವ ಅಂತ ಇದೆ. ಪ್ರತಿಯೊಂದು ಮನೆಗೆ ಬರೋಷ್ಟೊತ್ತಿಗೆ ಸಾಲ್ಟ್ ಬೇರೆ ಔಟು, ಮತ್ತೆ ಗಾಬರಿ. ಬಟ್ ಕೊನೆಗೆ ವಿಜಯ ಪತಾಕೆ ಹಾರಿಸಿದ್ವಿ. 3 ಫೈನಲ್ ಆಗಿತ್ತು, 2009, 2011, 2016. ಈ 3 ಚೇಸಲ್ಲೂ ನಾವು ಚೇಸಿಂಗ್ ಮಾಡಿರ್ತೀವಿ. ಇವತ್ತು ಇನ್ಫ್ಯಾಕ್ಟ್ ಟಾಸ್ನ ಸೋಲ್ತೀವಿ. ಟಾಸ್ ಸೋತಿದ್ದು ಒಳ್ಳೆಯದೇ ಆಯಿತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ಫಸ್ಟ್ ಬ್ಯಾಟಿಂಗ್ ಆಡಿಬಿಟ್ಟು ಗೆಲ್ತೀವಿ ನಾವು. ಫೈನಲ್ಸಲ್ಲಿ ಯಾವಾಗಲೂ ಫಸ್ಟ್ ಬ್ಯಾಟಿಂಗ್ ಆಡಿದ್ರೆ ಒಂದು ಸ್ಕೋರ್ನ ಸೆಟ್ ಮಾಡಿಬಿಡ್ಬೋದು, ಚೇಸಿಂಗ್ ಪ್ರೆಷರ್ ಇರಲ್ಲ. ಸೊ ಹಾಗಾಗಿ ಆಗೋದೆಲ್ಲ ಒಳ್ಳೆಯದಕ್ಕೆ ಅಂತಲೇ ನೋಡಿ. ಟಾಸ್ ಸೋತಿದ್ದು ಒಳ್ಳೆಯದೇ ಆಯಿತು. ಎಲ್ಲನೂ ಒಂದು ಗಾಡ್ಸ್ ಪ್ಲ್ಯಾನ್, ಆಲ್ವೇಸ್ ಟ್ರಸ್ಟ್ ಗಾಡ್ಸ್ ಪ್ಲ್ಯಾನ್ ಅಂತ ಹೇಳ್ತಾರಲ್ಲ. ಸೊ ಅದು ತುಂಬ ಸತ್ಯವಾದ ಮಾತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದು ನಾನು ಮಾತೆಲ್ಲ ಆಡ್ತಿರೋದು ಕಂಪ್ಲೀಟ್ಲಿ ವಿತ್ ಮೈ ಟ್ರೂ ಎಮೋಷನ್ಸಿಂದ ಅದನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ತುಂಬ ಒಂಥರ ಅವಮಾನಗಳು, ಟ್ರಾಲು ಪ್ರತಿಯೊಂದು ಫೇಸ್ ಮಾಡ್ಕೊಂಡು ಬಂದುಬಿಟ್ಟಿದ್ವಿ. ನಮ್ಮ ಫೈನಲ್ಸಿಗೆ ಕ್ವಾಲಿಫೈರಿಂದ ಫೈನಲ್ಸಿಗೆ ಎಂಟ್ರ್ ಆಗಿದ ತಕ್ಷಣವೂ ಏನು ಕ್ಯಾಂಪೇನ್ಗಳು, ಹ್ಯುಮ್ಯಾನಿಟಿನ ಸೇವ್ ಮಾಡಿ, ಎಮ್ ಐ ಅವರೇ, ಅದಾದಮೇಲಿಂದ ಬೇರೆ ಫ್ರಾಂಚೈಸಿನ ನಾವು ಖಂಡಿತ ಯಾವುದೇ ಫ್ರಾಂಚೈಸಿನ ಹೇಟ್ ಮಾಡಲ್ಲ. ಬಟ್ ಬೇರೆ ಫ್ರಾಂಚೈಸಿಗಳು ಅಷ್ಟು ಹೇಟ್ರೆಡ್ನೆಸ್ನ ಸ್ಪ್ರೆಡ್ ಮಾಡ್ತಾಯಿದ್ರಲ್ಲ, ಅದೇ ಬೇಜಾರಾಗ್ತಾಯಿತ್ತು. ಬಟ್ ಅದಕ್ಕೆಲ್ಲದಕ್ಕೂ ಒಂದು ಅಂತ್ಯ ಹಾಡಾಯಿತು. ವಿ ಆಲ್ವೇಸ್ ಸ್ಪ್ರೆಡ್ ಲವ್, ದೇರ್ ಇಸ್ ನೋ ಹೇಟ್ರೆಡ್. ನಾವು ಹೇಟ್ರೆಡ್ನ ಸ್ಪ್ರೆಡ್ ಮಾಡಲ್ಲ, ನಾವು ಒಂದೇ ಸ್ಪ್ರೆಡ್ ಮಾಡೋದು, ಅದು ಲವ್ನ. ಅದನ್ನು ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಎಲ್ಲರೂ. ಅದಕ್ಕೆಲ್ಲದಕ್ಕೂ ಅಂತ್ಯ ಹಾಡಾಯಿತು. 18ನೇ ಸೀಸನ್ ನಮ್ಮದಾಯಿತು. ಗಾಡ್ ವಾಸ್ ವೆರಿ ಕೈಂಡ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ವಿರಾಟ್ ಕೊಹ್ಲಿಗೆ ನಾವು ಕಿಂಗ್ ಕೊಹ್ಲಿ ಅಂತ ಹೇಳ್ತಾ ಇದ್ವಿ. ಬಟ್ ಕಿಂಗ್ ಕೊಹ್ಲಿಗೆ ಒಂದು ಕ್ರೌನ್ ಇರಲಿಲ್ಲ. ಆ ಕ್ರೌನ್ ಇವತ್ತು ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ರಾಜಂಗೆ ಯಾವಾಗಲೂ ಕಿರೀಟ ಇದ್ರೇ ಲಕ್ಷಣ. ಇವತ್ತು ಆ ಕಿರೀಟ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ವಿರಾಟ್ ಕೊಹ್ಲಿನೇ ಎಂಥ ಒಂದು ಟ್ರೂ ಎಮೋಷನ್ಸ್ ತೋರಿಸಿದ್ದಾರೆ. ನೀವೆಲ್ಲರೂ ನೋಡ್ಬೋದು ಎಂಥ ಒಂದು ಟ್ರೂ ಎಮೋಷನ್ಸ್ ತೋರಿಸೋದ್ರೆ. ಮ್ಯಾಚ್ ಗೆದ್ದಿದ ತಕ್ಷಣ ಕಂಪ್ಲೀಟ್ಲಿ ನೆಲದ ಮೇಲೆ ಕೂತ್ಕೊಂಡು, ನನಗೆ ಮಾತಾಡೋಕ್ಕಾಗ್ತಾಯಿಲ್ಲ, ಈವನ್ ಐ ಆಮ್ ಗೆಟಿಂಗ್ ಎಮೋಷನಲ್. ಕಂಪ್ಲೀಟ್ಲಿ ನೆಲದ ಮೇಲೆ ಕೂತ್ಕೊಂಡು
ಅಳ್ತಾರೆ, ನಿಜವಾಗ್ಲೂ ಅಳ್ತಾರೆ. ಟಿಯರ್ಸ್ ಫ್ರಮ್ ಹಿಸ್ ಐಸ್. ಈವನ್ ABD ವಿಲಿಯರ್ಸ್ ಅವ್ರ ಕಣ್ಣಂಚಲ್ಲೂ ಕಣ್ಣೀರು. ಪ್ರತಿಯೊಬ್ಬರು ಎಮೋಷ್ನಲ್ ಆಗಿದ್ರು. ಈ ಸಲ ಕಪ್ ನಮ್ಮದೇ, ಈ ಸಲ ಕಪ್ ನಮ್ಮದೇ ಹೋಗ್ಬಿಟ್ಟು ಆ ಟ್ರಾಲ್ ಹೋಗ್ಬಿಟ್ಟು ಈ ಸಲ ಕಪ್ ನಮ್ಮದು ಅನ್ನೋದಾಯಿತು. ಎಸ್, 18 ಇಯರ್ಸ್ ಎಲ್ಲದಕ್ಕೂ ಒಂದು ಅಂತ್ಯ ಹಾಡ್ತು. ಇವಾಗ ಅವ್ರ ಬ್ಯಾಟಿಂಗ್ ವಿಷಯ ಅಂತ ಬರೋಣ, ಅವ್ರ ಬೌಲಿಂಗ್ ವಿಷಯ ಅಂತ ಬರೋಣ. ನೋಡಿ, ನಾವು ಚೆನ್ನಾಗಿ ಆಡ್ಕೊಂಡು ಹೋಗ್ತಿರ್ತೀವಿ, ಬಟ್ ಲಾಸ್ಟ್ 20 ಬಾಲ್ಸು ನಮಗೆ ಲಾಸ್ಟ್ 20 ಬಾಲ್ಸಲ್ಲಿ ಜಸ್ಟ್ 23 ರನ್ಸ್ ಬರುತ್ತೆ. ಸೊ 167 ನಾವು ಮಿನಿಮಮ್ 210 220 ಹೊಡಿತೀವಿ ಅಂತ ಅನ್ಕೊತೀವಿ, ಯಾಕೆಂದರೆ ಇನ್ನೂ 20 ಬಾಲ್ಸ್ ಇರುತ್ತೆ. ಬಟ್ ನಾವು ಎಂಡಪ್ ಆಗೋದು 190ಗೆ. ಲಾಸ್ಟ್ 20 ಬಾಲ್ಸ್ ರನ್ಸೇ ಬರಲ್ಲ, ಜಸ್ಟ್ 190ಗೆ ಎಂಡ್ ಮಾಡ್ತೀವಿ. ಲಾಸ್ಟ್ ಓವರ್ ಅಂತೂ ಮರೆಯೋಂಗೇ ಇಲ್ಲ. ಹರ್ಷದೀಪ್ ಸಿಂಗು ಏನು ಹೇಳ್ತೀರಾ, ಏನು ಗುರು, ನಿದ್ದೆನೇ ಕೆಡಿಸ್ಬಿಟ್ರಲ್ಲ ಅಂತ ಅನ್ಕೊತೀನಿ ನಾನಂತೂ. ಲಾಸ್ಟ್ ಓವರಲ್ಲಿ 3 ಬಾಲ್ಗೆ ಲಾಸ್ಟ್ ಓವರಲ್ಲಿ 3 ವಿಕೆಟು 3 ರನ್ನು ಅಷ್ಟೇ ಕೊಟ್ಟಿದ್ದು. 187ಇಂದ 190 ಅಷ್ಟೇ, 200 ಕೂಡ ಆಗಲ್ಲ. ಲಿಯಮ್ ಲಿವಿಂಗ್ಸ್ಟೋನು ಫುಲ್ ಟಾಸ್ ಬಾಲ್ LBW. ರೊಮ್ಯಾರಿಯೋ ಶಪರ್ಡು ಅವರು ಅಷ್ಟೇ ಫುಲ್ ಲೆಂತ್ ಬಾಲ್ LBW. ಎಲ್ಲರೂ ಪ್ಲಂಬು. ರಜತ್ ಪತಿದಾರು ಒಂದು ಒಳ್ಳೆ ಕ್ಯಾಮಿಯೋ ಆಡಿಬಿಟ್ಟೆ, ಅವರು ಅಷ್ಟೇ ಸ್ಟ್ರೈಟ್ ಬರ್ತಿರೋ ಬಾಲು, ಅವರು ಪ್ಲಂಬು. ಏನಪ್ಪ ಇದು ಅಂತ ಬೇಜಾರಾಗೋಯ್ತು. 190 ಹೊಡೆದಾಗ ರಿಯಲಿ 15 to 20 ರನ್ ಶಾರ್ಟ್ ಇದ್ದೀವಿ ಅಂತ ಅನಿಸ್ತು. ಬಟ್ ಅದಾದಮೇಲೆ ಬೌಲಿಂಗ್ ಆರಂಭ ಮಾಡ್ತೀವಿ. ಬೌಲಿಂಗ್ ಆರಂಭ ಮಾಡಿದಾಗೂ ಹಾರ್ಟ್ ಬ್ರೇಕು. ರೊಮ್ಯಾರಿಯೋ ಶಪರ್ಡು ಸೇಫೆಸ್ಟ್, ಅವ್ರು ಕ್ಯಾಚ್ ಡ್ರಾಪ್ ಮಾಡ್ತಾರೆ ಪ್ರಭ್ಸಿಮ್ರನ್ ಸಿಂಗ್ದು. ಅದಾದಮೇಲೆ ಪ್ರಭ್ಸಿಮ್ರನ್ ಸಿಂಗ್ 2 6 ಹೊಡಿತಾರೆ. ಬಟ್ ಸ್ಟಿಲ್ ಅವ್ರದ್ದು ಸ್ಟ್ರೈಕ್ ರೇಟ್ ಏನು ಹೇಳ್ಕೊಳ್ತಾ ಇದೇನೋ ಸ್ಟ್ರೈಕ್ ರೇಟ್ ಬರಲಿಲ್ಲ. ಬಟ್ ಸ್ಟಿಲ್ ಅದಾದ್ಮೇಲಿಂದ ಹೇಳಬೇಕು ಅಂತಂದರೆ ಎಂಥ ಒಂದು ಅತ್ಯದ್ಭುತವಾದ ಕ್ಯಾಚು ಫಿಲ್ ಸಾಲ್ಟ್ದು. ಇವ್ರನ್ನ ಡಿಸ್ಮಿಸ್ ಮಾಡೋದಕ್ಕೆ, ಪ್ರಿಯನ್ಶ್ ಆರ್ಯಾನ ಡಿಸ್ಮಿಸ್ ಮಾಡೋದಕ್ಕೆ. ಅದು 6 ಬರೆದ್ಬಿಟ್ಟಿತ್ತದು, ಇಟ್ ವಾಸ್ ರಿಟರ್ನ್ 6 ಅಂತ. ಬಟ್ ಅದನ್ನು ಅಳಿಸ್ಬಿಟ್ಟು ಔಟ್ ಅಂತ ಕನ್ವರ್ಟ್ ಮಾಡ್ತಾರಲ್ಲ, ಹ್ಯಾಟ್ಸ್ ಆಫ್, ಟೇಕ್ ಎ ಬೋ ಫಿಲ್ ಸಾಲ್ಟ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಎಂಥ ಒಂದು ಅತ್ಯದ್ಭುತವಾದ ಕ್ಯಾಚ್ ಗುರು ಅದು. ಸೀರಿಯಸ್ಲಿ ಟೇಕ್ ಎ ಬೋ, ಹ್ಯಾಟ್ಸ್ ಆಫ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದಾದಮೇಲಿಂದ 1 ಡೌನು ಜಾಶ್ ಇಂಗ್ಲಿಸ್ ಎಂಥ ಒಂದು ಅತ್ಯದ್ಭುತ ಶಾಟ್ಗಳು ಆಡ್ತಾರೆ ಗುರು. 180 ಸ್ಟ್ರೈಕ್, ಆಲ್ಮೋಸ್ಟ್ 170 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. 21 ಬಾಲ್ಗೆ 38 ಹೊಡಿತಾರೆ, 4 6. ಶಾರ್ಟ್ ಬಾಲ್ ಪಿಚ್ ಮಾಡಿದ್ರೆ 6. ಸುಯೇಶ್ ಶರ್ಮಾಗಂತೂ 1 ಓವರ್ಗೆ 15 ರನ್ ಹೊಡಿತಾರೆ ಗುರು. ಸುಯೇಶ್ ಶರ್ಮಾ ಪಾಪ ಬೇಜಾರು ಮಾಡ್ಕೊಂಡ್ಬಿಟ್ರು. ಅದಾದಮೇಲಿಂದ ಕಮ್ ಬ್ಯಾಕ್ ಹೆಂಗೆ ಮಾಡಿದ್ರು ಸುಯೇಶ್ ಶರ್ಮಾ, 4 ರನ್ನು. ಸೂಪರ್ ಬೌಲಿಂಗ್ ಅದು, ಎಸ್ಪೆಷಲಿ ಅತ್ಯದ್ಭುತವಾದ ಬೌಲಿಂಗು. 2 ಓವರ್ಸ್ಗೆ 1 ಓವರ್ 15 ಇದ್ದವರು 2 ಓವರ್ಸ್ 19 ಕನ್ಸಿಡ್ ಮಾಡ್ತಾರೆ. ಥ್ರೂಔಟ್ ದ ಸೀಸನ್ ಸುಯೇಶ್ ಶರ್ಮಾ ಕೂಡ ತುಂಬ ಚೆನ್ನಾಗಿ ಬೌಲಿಂಗಲ್ಲಿ ಬ್ರಿಲಿಯಂಟಾಗಿ ಬೌಲಿಂಗ್ ಮಾಡಿದ್ದಾರೆ ರೀ. ಎಸ್ಪೆಷಲಿ ಕ್ವಾಲಿಫೈಯರ್ 1ನಲ್ಲಿ ಡೈರೆಕ್ಟಾಗಿ ಫೈನಲ್ಸಿಗೆ ಕ್ವಾಲಿಫೈ ಆದ್ವಿ ಅಂತಲೇ ಸುಯೇಶ್ ಶರ್ಮಾದು ಕಾಂಟ್ರಿಬ್ಯೂಷನ್ ಮರಿಬಾರ್ದು, ಪ್ರತಿಯೊಬ್ಬರು ಕಾಂಟ್ರಿಬ್ಯೂಷನ್ ಮರಿಬಾರ್ದು. ಇನ್ನೊಂದು ವಿಷಯ ಹೇಳೋಕ್ಕೆ ಇಷ್ಟಪಡ್ತೀನಿ, ಇವತ್ತು ಫೀಲ್ಡಿಂಗ್ ಪ್ಲೇಸ್ಮೆಂಟು ಎರಡೂ ತಂಡದ್ದು ಸೂಪರಾಗಿತ್ತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟಾಪ್ ನಾಚ್ ಫೀಲ್ಡಿಂಗ್ ಪ್ಲೇಸ್ಮೆಂಟು, ಭಯಂಕರ ಕಟ್ ಹಾಕಿದ್ರು. ಅದಾದಮೇಲಿಂದ ಭುವನೇಶ್ವರ್ ಕುಮಾರ್ ನಿಜವಾಗ್ಲೂ ಫಸ್ಟ್ ಓವರ್ 13 ರನ್ ಹೊಡ್ಸ್ಕೊತಾರೆ. ಬಟ್ ಅದಾದಮೇಲೆ ನೆಕ್ಸ್ಟ್ 3 ಓವರ್ಸು ಕೇವಲ 25 ರನ್ಸ್ ಕೊಟ್ಟು 2 ವಿಕೆಟ್ನ ಕೂಡ ಎತ್ತಾಕೊತಾರೆ. ಸೊ ಸೂಪರಾಗಿ ಬೌಲಿಂಗ್ ಮಾಡಿದ್ರು. ನೆಹಾಲ್ ವಧೇರನ ಕಟ್ ಹಾಕ್ಬಿಟ್ರು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲಿಂದ ಸ್ಟಾಯ್ನಿಸ್ಸು ಎಂಥ ಒಂದು 6 ಗುರೋದು ಕವರ್ಸಲ್ಲಿ, ಒಳ್ಳೆ ಬೆಣ್ಣೆ ಹೊಡೆದಂಗೆ ಹೊಡೆದ್ರು ಶಾರ್ಟು. ಫಸ್ಟ್ ಬಾಲೇ 6. ಯಪ್ಪ, ಮತ್ತೆ ಹೊಟ್ಟೆನಲ್ಲಿ ಚಿಟ್ಟೆಗಳು, ಏನಾಗುತ್ತೆ ಗುರು ಅಂತ. ನೆಕ್ಸ್ಟ್ ಬಾಲೇ ವಿಕೆಟು. ಯಪ್ಪ, ಏನು ಗುರು ಇದು, ಆಬ್ಸಲ್ಯೂಟ್ ಸಿನಿಮಾ ಗುರು, ಆಬ್ಸಲ್ಯೂಟ್ ಡ್ರಾಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ಒಂದು ಒಳ್ಳೆ ಬೌಲಿಂಗ್ ಅದು, ಎಂಥ ಒಂದು ಕಮ್ ಬ್ಯಾಕು. ಸೀರಿಯಸ್ಲಿ ಇವತ್ತು ಯಶ್ ದಯಾಳ್ನ ಅತ್ಯದ್ಭುತ ಒಳ್ಳೆ ಬೌಲಿಂಗ್ ಮಾಡಿದ್ರು ಕಣ್ರಪ್ಪ. 3 ಓವರ್ಗೆ ಕೇವಲ 18 ರನ್ ಕೊಟ್ಟು 1 ವಿಕೆಟ್ ಕೂಡ ಪಡ್ಕೊತಾರೆ. ಜೋಶ್ ಹೇಸಲ್ವುಡ್, ಪ್ರಿಯನ್ಶ್ ಆರ್ಯ ವಿಕೆಟ್ ಒಂದು ಪಡ್ಕೊಂಡ್ರು ಅನ್ನೋದೊಂದು ಬಿಟ್ಟರೆ, ಇನ್ನು 4 ಓವರ್ಗೆ ಟೋಟಲಾಗಿ ಅವರು 54 ರನ್ ಹೊಡ್ಸ್ಕೊಂಡ್ರು ಜೋಶ್ ಹೇಸಲ್ವುಡ್ಡು. ಸೀರಿಯಸ್ಲಿ ಗುರು, ಎಕ್ಸ್ಪೆನ್ಸಿವ್ ಆಗೋದು ಇವತ್ತು ಜೋಶ್ ಹೇಸಲ್ವುಡ್ಡು. ಬಟ್ ಇನ್ನೊಂದು ಒಂದು ಚರಿತ್ರೆ ಹೇಳಬೇಕು ಅಂತಂದರೆ, ಜೋಶ್ ಹೇಸಲ್ವುಡ್ ಯಾವ್ಯಾವ ಫೈನಲ್ಸಲ್ಲಿ ಪಾಲ್ಗೊಂಡಿದ್ದಾರೆ ಆ ಎಲ್ಲ ಫೈನಲ್ಸಲ್ಲೂ ಗೆದ್ಕೊಂಡ್ಬಂದಿದ್ದಾರೆ. ಸೊ ಜೋಶ್ ಹೇಸಲ್ವುಡ್ ಒಂದು ಲಕ್ಕಿ ಚಾಮ್ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲಿಂದ ಬಂತು ಅಂತಂದರೆ ನೋಡಿ, ರೊಮ್ಯಾರಿಯೋ ಶಪರ್ಡು ಎಷ್ಟು ಚೆನ್ನಾಗಿ ಬೌಲಿಂಗಲ್ಲಿ ವರ್ಕೌಟ್ ಆಗ್ತಾರೆ ನಮಗೆ. ಶ್ರೇಯಸ್ ಅಯ್ಯರ್, ಇನ್ಫಾರ್ಮ್ ಬ್ಯಾಟ್ಸ್ಮನ್ ಶ್ರೇಯಸ್ ಅಯ್ಯರ್ ಅವರು ವಿಕೆಟ್ನ ತೆಕ್ಕೊತಾರೆ, ಎಡ್ಜ್ ಮಾಡಿಸ್ಬಿಟ್ಟು ಜಿತೇಶ್ ಶರ್ಮಾ ಅವ್ರ ಕ್ಯಾಚ್ನ ಎತ್ತಾಕೊತಾರೆ. ರೊಮ್ಯಾರಿಯೋ ಶಪರ್ಡ್ಗೆ ಆ ಕ್ರೆಡಿಟ್ ಕೊಡಲೇಬೇಕು. ಯಾಕೆ ಅಂತಂದರೆ ಶ್ರೇಯಸ್ ಅಯ್ಯರ್ ಕೀ ವಿಕೆಟ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಅಹಮದಾಬಾದಲ್ಲೇ ಅವರು 97 ನಾಟ್ಔಟ್ ಆಗಿರ್ತಾರೆ. ಅದಾದಮೇಲಿಂದ ಕ್ವಾಲಿಫೈಯರ್ 2ನಲ್ಲಿ 41 ಬಾಲ್ಸ್ಗೆ 87 ನಾಟ್ಔಟ್ ಆಗಿರ್ತಾರೆ. ಇನ್ಫ್ಯಾಕ್ಟ್ ಅವರು ಅಹಮದಾಬಾದಲ್ಲಿ ನಾಟ್ಔಟ್ ಬ್ಯಾಟ್ಸ್ಮನ್ ಆಗಿದ್ದರು ಈ IPLಲ್ಲಿ. ಅವರು ವಿಕೆಟ್ನ ತೆಕ್ಕೊಡ್ತಾರೆ, ಅದು 2 ಬಾಲ್ಗೆ ಕೇವಲ 1 ರನ್ನು. ಸೊ ಅದರಲ್ಲೇ ಅರ್ಥ ಮಾಡ್ಕೊಳ್ಳಿ ಎಂಥ ಒಂದು ಕೀ ವಿಕೆಟ್ ಆಗಿತ್ತು ಅಂತ. ನೆಹಾಲ್ ವಧೇರಾ ಸ್ವಲ್ಪ ಸ್ಟ್ರಗಲ್ ಮಾಡಿದ್ರು, ಬಟ್ ಶಶಾಂಕ್ ಸಿಂಗ್ ಟೇಕ್ ಎ ಬೋ. ಶಶಾಂಕ್ ಸಿಂಗ್ ನಿಜವಾಗ್ಲೂ ಇಂಡಿಯನ್ ನ್ಯಾಷನಲ್ ಟೀಮ್ನ ರೆಪ್ರೆಸೆಂಟ್ ಮಾಡಲೇಬೇಕು, ಎಸ್ಪೆಷಲಿ ಇನ್ T20 ಫಾರ್ಮ್ಯಾಟ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಂಥ ಒಂದು ಅತ್ಯದ್ಭುತ ಬ್ಯಾಟರ್ ಗುರು. ಜಸ್ಟು ಲಾಸ್ಟ್ ಓವರಲ್ಲಿ 29 ರನ್ಸ್ ಬೇಕಾಗಿರುತ್ತೆ. ನಾನ್ ಸ್ಟ್ರೈಕರ್ ಯಾರೂ ಅವ್ರಿಗೆ ಸಪೋರ್ಟಿವ್ ಇರಲ್ಲ.
ಅಂದ್ರೂ 22 ರನ್ಸ್ ಹೊಡಿತಾರೆ ಗುರು. ಅಲ್ಲಿ ಜೇಮಿಸನ್ ಇದ್ದಿದ್ದು, ಇಲ್ಲ ಅಂತಂದರೆ ಅವರು ಸ್ಟ್ರೈಕ್ನ ರೊಟೇಟ್ ಕೂಡ ಮಾಡ್ಕೋಬೋದಾಗಿತ್ತು. ಜೇಮಿಸನ್ ಇದ್ದಿದ್ದರಿಂದ ಸ್ಟ್ರೈಕ್ನ ರೊಟೇಟ್ ಮಾಡೋಕ್ಕೆ ಹೋಗಲ್ಲ ಅವರು. ಸೊ ಹಂಗಾಗಿ ಲಾಸ್ಟ್ 29 ರನ್ಸ್ ಬೇಕಾಗಿದ್ರು, 22 ರನ್ಸ್ ಹೊಡಿತಾರೆ. 30 ಬಾಲ್ಸ್ಗೆ 61 ಹೊಡಿತಾರೆ. 205 ಸ್ಟ್ರೈಕ್ ರೇಟಲ್ಲಿ ಆಡ್ತಾರೆ. ಟೇಕ್ ಎ ಬೋ ಶಶಾಂಕ್ ಸಿಂಗ್. ಸಿಂಗ್ ಇಸ್ ಕಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ಇಂಡಿಯನ್ T20 ಕ್ರಿಕೆಟ್ಗೆ ಬರಲೇಬೇಕು ಶಶಾಂಕ್ ಸಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅತ್ಯದ್ಭುತವಾದ ಟ್ಯಾಲೆಂಟ್ ರೀ, ಬರಲಿ ಇಂಡಿಯನ್ ಕ್ರಿಕೆಟ್ ಟೀಮ್ಗೆ. ನಿಜವಾಗ್ಲೂ ಇಂಥ ಹುಡುಗರು ಬೆಳಿಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಟೇಕ್ ಎ ಬೋ ಒನ್ಸ್ ಅಗೇನ್ ಶಶಾಂಕ್ ಸಿಂಗ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದಾದಮೇಲೆ ಬೌಲಿಂಗ್ ವಿಷಯ ಅಂತ ಬಂತು ಅಂತಂದರೆ, ಕೃಣಾಲ್ ಪಾಂಡ್ಯ ಮ್ಯಾನ್ ಆಫ್ ದ ಮ್ಯಾಚ್ ಗುರು. ಎಂಥ ಒಂದು ಅತ್ಯದ್ಭುತವಾದ ಬೌಲಿಂಗು, ಅಂಥ ಒಂದು ಫೈನಲ್ಸಲ್ಲಿ ಕ್ಲಚ್ ಗೇಮ್ ಪ್ಲೇಯರ್ ಗುರು. ಎಂಥ ಬಿಗ್ ಗೇಮ್ ಪ್ಲೇಯರು, ಬಿಗ್ ಮ್ಯಾಚ್ ಪ್ಲೇಯರು ಕೃಣಾಲ್ ಪಾಂಡ್ಯ. 4 ಓವರ್ಗೆ ಕೇವಲ 17 ರನ್ ಕೊಟ್ಟು 2 ವಿಕೆಟ್ ಪಡ್ಕೊತಾರೆ. ನಿಮಗೆಲ್ಲರಿಗೂ ಜ್ಞಾಪಕ ಇರ್ಬೋದು, ಕೃಣಾಲ್ ಪಾಂಡ್ಯನೇ ಫಸ್ಟ್ ಮ್ಯಾಚಲ್ಲಿ ನಾವು ಗೆಲ್ಲೋದು ಲೀಗ್ ಹಂತದಲ್ಲಿ. ಫಸ್ಟ್ ಮ್ಯಾಚಲ್ಲಿ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆಗಿರ್ತಾರೆ. ಅಗೇನ್ಸ್ಟ್ KKR ಡಿಫೆಂಡಿಂಗ್ ಚಾಂಪಿಯನ್ಸ್ ಮೇಲೆ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ. ಫೈನಲ್ಸಲ್ಲೂ ಕೂಡ ಅವರೇ ಮ್ಯಾನ್ ಆಫ್ ದಿ ಮ್ಯಾಚ್ ಆಗ್ತಾರೆ, ಕೃಣಾಲ್ ಪಾಂಡ್ಯನೇ. ಸೊ ಕೃಣಾಲ್ ಪಾಂಡ್ಯ ಅವರ ಎಫರ್ಟ್ಸ್ನ, ಅವ್ರ ಕಾಂಟ್ರಿಬ್ಯೂಷನ್ಗೆ ಒಂದು ಹ್ಯಾಟ್ಸ್ ಆಫ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಪ್ರತಿಯೊಬ್ಬರದ್ದು ಬೌಲಿಂಗ್ ಎಫರ್ಟ್ ಸೂಪರ್ ಆಗಿತ್ತು ಕಣ್ರಪ್ಪ. ಇಂಥ ಒಬ್ಬರದ್ದು ಬೆಟ್ ಮಾಡಿ ತೋರಿಸೋಂಗಿಲ್ಲ. ಪ್ರತಿಯೊಬ್ಬರು ದೇ ಗೇವ್ ದೇರ್ 100% ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಪ್ರತಿಯೊಬ್ಬರದ್ದು ಟಾಪ್ ನಾಚ್. ಪ್ರತಿಯೊಬ್ಬರದ್ದು ಫೀಲ್ಡಿಂಗಲ್ಲಿ ಅಗ್ರೆಸಿವ್ ಇಂಟೆಂಟು. ಇನ್ಫ್ಯಾಕ್ಟ್ ಪಂಜಾಬ್ ಫೀಲ್ಡಿಂಗ್ ಕೂಡ ಅಷ್ಟೇ ಅತ್ಯದ್ಭುತವಾಗಿತ್ತು. ಎಸ್, ಸೊ ಕೊನೆಗೂ 6 ರನ್ ವಿಕ್ಟ್ರಿ ಪಡ್ಕೊತೀವಿ ಅಗೇನ್ಸ್ಟ್ ಪಂಜಾಬ್ ಕಿಂಗ್ಸ್. 6 ರನ್ಸ್ ವಿಕ್ಟ್ರಿ, ದಟ್ ವಾಸ್ ಗುಡ್ ಎನಫ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ 18th ಸೀಸನ್ ನಮ್ಮದಾಯಿತು. ಸೊ RCBಗೆ 1 ಕಪ್ ಸಿಕ್ತು. 1 ಕಪ್ ಅಲ್ಲ ಕಣ್ರಪ್ಪ, 2 ಕಪ್ಪು. ನಮ್ಮ ವುಮೆನ್ಸು, ಲೇಡೀಸ್ ಕೂಡ 1 ಕಪ್ ತೆಕ್ಕೊಟ್ಟಿದ್ದಾರೆ ಅಂತ ನಾವು ಮರಿಬಾರ್ದು. ಸೊ ಅದೇ ಪಾತ್ನ ಫಾಲೋ ಮಾಡಿ ಮೆನ್ಸ್ ಕೂಡ 1 ಕಪ್ನ ಗೆದ್ದುಬಿಟ್ಟಿದ್ದಾರೆ. ಸೊ ಇವಾಗ ನಮ್ಮ ಹತ್ರ 1 ಕಪ್ ಅಲ್ಲ, 2 ಕಪ್ ಇದೆ. ಸೊ ಖುಷಿ ಪಡಿ, ಎಂಜಾಯ್ ಮಾಡಿ, ಆಲ್ವೇಸ್ ಸ್ಪ್ರೆಡ್ ಲವ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಎಸ್, ಇಷ್ಟೋ ತನಕ ಯಾರ್ಯಾರು ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೆಲ್ಪ್ ಮೀ ಟು ಗ್ರೋ ಆ್ಯಸ್ ವೆಲ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಸಪೋರ್ಟ್ ಇದ್ರೇ ನಾನು ಕೂಡ ಬೆಳೆಯೋದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಧನ್ಯವಾದಗಳು, ನಮಸ್ಕಾರ. ಮತ್ತು ಪ್ರತಿದಿನವೂ ನಾನು ಲೈವ್ ಬಂದು ಮಾತಾಡ್ತೀನಿ. ನಾಳೆಯಿಂದ ಟೆಸ್ಟ್ ಮ್ಯಾಚ್ ಶುರು ಆಗ್ತಾಯಿದೆ. ಸೊ ಇವಾಗ ಇಷ್ಟು ದಿನ ನಾನು RCB, ನೀನು CSK, ಅವನು ಪಂಜಾಬು, ಇವನು SRH ಅಂತೆಲ್ಲ ಜಗಳ ಮಾಡ್ತಾಯಿದ್ವಿ. ಇವಾಗ ಟೈಮ್ ಫಾರ್ ಅಸ್ ಟು ರೀಯುನೈಟ್ ಅಗೈನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವೆಲ್ಲರೂ ಇವಾಗ ಇಂಡಿಯನ್ಸ್. ಸೊ ಹಾಗಾಗಿ ನಾವೆಲ್ಲರೂ ರೀಯುನೈಟ್ ಆಗೋಣ. ಇಂಡಿಯನ್ದು ಒಂದು ಯಂಗ್ ಟೀಮ್ ಇಂಗ್ಲೆಂಡ್ಗೆ ಹೋಗಿದೆ. ಸೊ ಅವ್ರಿಗೆ ನಮ್ಮ ಸಪೋರ್ಟ್ ತುಂಬ ಅವಶ್ಯಕ ಈ ಟೈಮಲ್ಲಿ ಅಂತ ಹೇಳ್ತಾ, ನಾಳೆಯಿಂದ ಸ್ಕ್ವಾಡ್ ಬಗ್ಗೆ ನೋಡೋಣ, ಸ್ಕ್ವಾಡ್ ಬಗ್ಗೆ ಮಾತಾಡೋಣ. ಸೊ ಎಲ್ಲ ಯಂಗ್ ಟ್ಯಾಲೆಂಟ್ಗಳಿದೆ. ಸೊ ಯಂಗ್ ಟ್ಯಾಲೆಂಟ್ಗಳು ಹೆಂಗೆ ಆಡ್ತಾರೆ ಅಂತ ನಾವೆಲ್ಲರೂ ನೋಡೋಣ. ಸೊ ಸೊ ಯಂಗ್ ಟೀಮ್ಗೆ ಆಲ್ ದ ಬೆಸ್ಟ್ ಅಂತ ಹೇಳೋಣ. ಇಂಗ್ಲೆಂಡಲ್ಲಿ ಚೆನ್ನಾಗಿ ಮಾಡಿ ಬನ್ನಿ ಅಂತ ಹೇಳೋಕ್ಕೆ ಇಷ್ಟಪಡೋಣ. ನಾಳೆ ಯಂಗ್ ಸ್ಕ್ವಾಡ್ ಬಗ್ಗೆ ಕೂಡ ಡಿಸ್ಕಸ್ ಮಾಡೋಣ. ಸೊ ಯಾರ್ಯಾರು ನೋಡ್ತಾ ಇದ್ದೀರಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕನ್ ಕ್ಲಿಕ್ ಮಾಡಿ, ಸೊ ದಟ್ ನೋಟಿಫಿಕೇಷನ್ ಬರುತ್ತೆ. ನಾವು ಲೈವ್ ಬಂದಿದ ತಕ್ಷಣ ನೀವು ಬಂದು ನಿಮ್ಮ ಅನಿಸಿಕೆ, ಅಭಿಪ್ರಾಯನ ಹಂಚ್ಕೋಬೋದು ಲೈವಲ್ಲಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮಸ್ಕಾರ, ಧನ್ಯವಾದಗಳು. ಜೈ RCB. ಈ ಸಲ ಕಪ್ ನಮ್ಮದೇ ಅಲ್ಲ, ಈ ಸಲ ಕಪ್ ನಮ್ಮದು. ಎಸ್, ಇದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಎಸ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್. ನಮಸ್ಕಾರ.